ಇನ್ನು ಒಂದೊಂದು ಕಡೆಯಿಂದ ಅಲ್ಲ, ಯಾಕಂದರೆ ಈ ದರ್ಶನ್ ಅವರಿಗೆ ಅಭಿಮಾನಿ ಬಳಗ ಜಾಸ್ತಿ ಇದೆ. ಜೊತೆಗೆ ಅಂತಂದರೆ ಈ ಕೆಲ ಮಂತ್ರಿಗಳು ಕೂಡ ತುಂಬ ಕ್ಲೋಸ್. ಆ ಮಂತ್ರಿಗಳೆಲ್ಲ ಕೂಡ ಹೆಲ್ಪ್ ಮಾಡಿಬಿಡ್ತಾರೆ ಅಂತ ಹೇಳೋಕ್ಕಲ್ಲ. ರಾಜಕಾರಣದಲ್ಲೂ ಕೂಡ ಭಾಳಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ದರ್ಶನ್ಗೆ. ಇನ್ನು ನೋಡಿ, ಈ ಸಂಗತಿನ ನೀವು ನೋಡಲೇಬೇಕು. ಈ ದರ್ಶನ್ ಮತ್ತು ಗ್ಯಾಂಗ್ ಕರ್ಕೊಂಬಂದು ಜನರನ್ನು ಹೊಡಿತಾ ಇದ್ರಲ್ಲ, ಅವ್ರನ್ನೇನು ಮಾಡ್ತಾಯಿದ್ರು? ಅವ್ರಿಗೆ ಟ್ರೀಟ್ಮೆಂಟ್ ಯಾರು ಕೊಡ್ತಾಯಿದ್ರು? ಇಲ್ಲಿದೆ ಮಜಾ. ಈ ಊಟ ಕೊಟ್ಟು ಮಾತ್ರೆ ಕೊಡ್ತಾಯಿದ್ರು, ಬ್ಯಾಂಡೇಜ್ ಸುತ್ತಾ ಇದ್ರು. ಎಲ್ಲಿ ಮಾಡ್ತಾಯಿದ್ರು? ಶೆಡ್ಡಿನ ಪಕ್ಕದಲ್ಲೇ ಒಂದು ಮೆಡಿಕಲ್ ಶಾಪ್ ಇತ್ತು. ಆ ಮೆಡಿಕಲ್ ಶಾಪ್ನಿಂದ ಈ ಮಾತ್ರೆಗಳು, ಈ ಬ್ಯಾಂಡೇಜ್ಗಳು ಅದನ್ನೆಲ್ಲ ತರ್ತಾ ಇದ್ರು. ಈ ಮೆಡಿಕಲ್ ಶಾಪ್ನವ್ರಿಗೂ ಕಾಮನ್ ಆಗ್ಬಿಟ್ಟಿತ್ತಂಥದ್ದು. ಮೆಡ್ ಪ್ಲಸ್ ಇಂದ ಮಾತ್ರೆ ತರೋದು, ಆಯಿಂಟ್ಮೆಂಟ್ ತರೋದು, ಅಲ್ಲಿ ಮಾತ್ರೆ ತಿನ್ನಿಸೋದು, ಆಯಿಂಟ್ಮೆಂಟ್ ಹಚ್ಚೋದು, ಬ್ಯಾಂಡೇಜ್ ಸುತ್ತೋದು ಎಲ್ಲ ಅವರೇ ಡಾಕ್ಟರ್ಗಳಾಗ್ಬಿಟ್ಟಿದ್ರು. ನೋಡಿ, ಮೆಡ್ ಪ್ಲಸ್ ತೋರಿಸ್ತಾ ಇದ್ವಿ ನಾವು. ಶೆಡ್ ಪಕ್ಕದಲ್ಲಿರುವಂಥ ಮೆಡ್ ಪ್ಲಸ್, ಇದು ಶೆಡ್ ಪಕ್ಕದಲ್ಲಿರುವಂಥ ಮೆಡ್ ಪ್ಲಸ್. ನಾವು ಸಾಮಾನ್ಯವಾಗಿ ಈ ಆಸ್ಪತ್ರೆಗಳ ಪಕ್ಕದಲ್ಲಿ ಮೆಡಿಕಲ್ ಶಾಪ್ಗಳನ್ನ ಹಾಕಬೇಕು ಅನ್ನುವಂಥದ್ದಿದೆ. ಇಲ್ಲ, ಕೆಲವೊಂದು ಶೆಡ್ಗಳ ಪಕ್ಕದಲ್ಲಿ ಹಾಕಿದ್ರೂ ಕೂಡ ಚೆನ್ನಾಗೇ ವ್ಯಾಪಾರ ಆಗುತ್ತೆ. ಯಾಕಂದ್ರೆ ನೋಡಿ, ಇವರು ಮಾಮೂಲಿ ಮಾಡೋವಂಥ ವ್ಯಾಪಾರಕ್ಕಿಂತನೂ ಕೂಡ ಈ ಬ್ಯಾಂಡೇಜ್ ಸುತ್ತಕ್ಕೆ, ಈ ಮಾತ್ರೆಗಳನ್ನ ಹಾಕೋಕ್ಕೆ, ಈ ಆಯಿಂಟ್ಮೆಂಟಿಗೆ ಅವರಿಗೆ ವ್ಯಾಪಾರ ಆಗುತ್ತೆ ಅಂದರೆ ಏನು ಸಾಮಾನ್ಯ ಸಂಗತಿ ಏನ್ರಿ? ಈ ಶೆಡ್ ಹೆಂಗೆ ಇದು ಮಾಮೂಲಿ ಅಡ್ಡ ಅಲ್ಲ, ಹಂಗೆ ಮೆಡಿಕಲ್ದು ಏನಾರು ಬೇಕು ಅಂತಂದರೆ, ಮೆಡಿಸಿನ್ ಬೇಕು ಅಂದರೆ ಈ ಮೆಡ್ ಪ್ಲಸ್ ಅಲ್ಲಿ ಹೋಗ್ತಾಯಿದ್ರು, ಮಾತ್ರೆಗಳು ತಗೊಳ್ತಾ ಇದ್ರು, ಬ್ಯಾಂಡೇಜ್ ಸುತ್ತಾಯಿದ್ರು, ಆಯಿಂಟ್ಮೆಂಟ್ ಹಚ್ತಾಯಿದ್ರು. ಇದು ಸಂಗತಿ. ಅಂದರೆ ಗೊತ್ತಿತ್ತು ಅವ್ರಿಗೆ ಯಾವ್ಯಾವ ಇದಕ್ಕೆ, ಈ ಗಾಯಕ್ಕೆ ಯಾವ್ಯಾವ್ದು ಆಯಿಂಟ್ಮೆಂಟ್ ಹಚ್ಚಬೇಕು, ಯಾವ್ದು ಮಾತ್ರೆ ನುಂಗಿಸ್ಬೇಕು. ಒಂಥರ ಚೆನ್ನಾಗಿದೆ ನೋಡಿ ಟ್ರೀಟ್ಮೆಂಟ್ ಇದು. ಹೊಡೆಯೋರು ಅವರೇ, ಮಾತ್ರೆ ತಿನ್ಸೋರು ಅವರೇ, ರಕ್ತ ಬರೆಸೋರು ಅವರೇ, ಆಯಿಂಟ್ಮೆಂಟ್ ಮೆತ್ತರೋ ಅವರೇ, ಬ್ಯಾಂಡೇಜ್ ಸುತ್ತರೋ ಅವ್ರನ್ನೇನೆ. ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ, ಎಲ್ಲ ಅವರೇ. ಆದರೆ ಹೊಡೆಸ್ಕೊಂಡ್ರೆ ಮಾತ್ರ ನೆಗೆದು ಬಿದ್ದು ಹೋಗ್ತಾಯಿದ್ರು. ಇದು ಒಂದು ಕಡೆಗೆ ಶೆಡ್ ಇದೆ, ಶೆಡ್ನ ಪಕ್ಕದಲ್ಲೇ ಮೆಡಿಕಲ್ ಶಾಪ್ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಂದರೆ ಈ ಶೆಡ್ ಪಕ್ಕದಲ್ಲಿರುವಂಥ ಮೆಡಿಕಲ್ ಶಾಪು, ಅಲ್ಲಿ ಏನಾದರೂ ಎಡವಟ್ಟುಗಳಾಯಿತು ಅಂದರೆ ಇದೇ ಮೆಡಿಕಲ್ ಶಾಪಿಂದ ಎಲ್ಲ ಮೆಡಿಸಿನ್ ತೊಗೊಂಡು ಹೋಗ್ತಾಯಿದ್ರು, ಮೆಡಿಸಿನ್ ಹಾಕ್ತಾಯಿದ್ರು. ನೋಡಿ, ಅವ್ರನ್ನ ಮೊದಲು ಸರಿ ಮಾಡೋದು, ಮೆಡಿಸಿನ್ ಎಲ್ಲ ಹಾಕಿ ಮತ್ತೆ ಮಾರನೇ ದಿವಸ ಬಂದು ಹೊಡೆಯೋದು. ಇದು ಇವ್ರ ಸಂಗತಿ. ಬನ್ನಿ, ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ. ಈಗಾಗಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಿ ಪೊಲೀಸರು ಇಟ್ಕೊಂಡಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಅವರ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ನಾನಿವಾಗ ಏನಿದ್ದೀನಿ, ಇದು ಪಟ್ಟಣಗೆರೆಯಲ್ಲಿರುವಂಥ ಜಯಣ್ಣ ಅವರಿಗೆ ಸೇರಿದಂಥ ಶೆಡ್ಡು. ಈ ಒಂದು ಶೆಡ್ಡಿನಲ್ಲೇ ರೇಣುಕಾ ಸ್ವಾಮಿಯನ್ನು ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಈ ಶೆಡ್ನಲ್ಲಿ ಸಾವಿರಾರು ವಾಹನಗಳಿದ್ದಾವೆ. 2 ವೀಲರ್ಸ್, 4 ವೀಲರ್ಸ್, 3 ವೀಲರ್ಸ್ ಎಲ್ಲ ರೀತಿಯ ವಾಹನಗಳಿದ್ದಾವೆ. ಬಸ್ಗಳು, ಲಾರಿಗಳು ಎಲ್ಲ ವಾಹನಗಳಿದ್ದಾವೆ. ಇಲ್ಲಿ ನಿಂತಿದ್ದಂಥ ಬಸ್ಗಳಿಗೂ ಮತ್ತು ಲಾರಿಗಳಿಗೂ ಇವನನ್ನು ಎತ್ತಿ ಬಿಸಾಕಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಕೇಳಿಬರ್ತವೆ. ಕಾರ್ನರಲ್ಲಿ ಕಾಣಿಸುವಂತಹ ಒಂದು ಕಟ್ಟಡ ಏನಿದೆ, ಆ ಒಂದು ಶೆಡ್ ಏನಿದೆ, ಅಲ್ಲಿಯೇ ಈತನನ್ನು ಹಲ್ಲೆಯನ್ನು ಮಾಡಿದ್ರು ಮತ್ತು ಹೊಡೆದ್ರು ಅಂತೇಳಿ. ಸದ್ಯಕ್ಕೆ ಈಗ ನಾನೀಗ ಪಟ್ಟಣಗೆರೆ ಮುಖ್ಯ ರಸ್ತೆಯಲ್ಲಿ ಇರುವಂಥ ಮೆಡ್ ಪ್ಲಸ್ ಹತ್ರ ಇದ್ದೀನಿ. ಮೆಡ್ ಪ್ಲಸ್ ಹತ್ರ ಯಾಕಿದ್ದೀನಿ ಅಂತಂದರೆ, ಈ ಮೆಡ್ ಪ್ಲಸ್ ಏನಿದೆ ಇದು ಪಟ್ಟಣಗೆರೆಯ ಜಯಣ್ಣ ಅವರ ಶೆಡ್ ಏನಿದೆ, ಆ ಶೆಡ್ಡಿಗೆ ಹೊಂದಿಕೊಂಡಂತೆ ಮೆಡ್ ಪ್ಲಸ್ ಇದೆ. ನನ್ನ ಬಲಭಾಗದಲ್ಲಿ ನೋಡಿದ್ರೆ ಶೆಡ್ ಕಾಣಿಸುತ್ತೆ. ಶೆಡ್ನಲ್ಲಿ ನಿಂತಿರುವಂಥ ವಾಹನಗಳು ವಾಹನಗಳ ಟಾಪು ಕಾಣಿಸುತ್ತೆ. ಇಲ್ಲಿ ಶೆಡ್ಡಿನಲ್ಲಿ ಯಾರಿಗಾದರೂ ಈ ಗ್ಯಾಂಗ್ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ, ಹೊಡೆದಂಥ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಆಗಮಿಸಿ ನೇರವಾಗಿ ಪಕ್ಕದಲ್ಲಿದ್ದಂಥ ಮೆಡ್ ಪ್ಲಸ್ಸಿಗೆ ಆಗಮಿಸ್ಬಿಟ್ಟು ಇಲ್ಲಿ ಒಂದಷ್ಟು ಬ್ಯಾಂಡೇಡ್ ಆಗ್ಬೋದು, ಮತ್ತು ಅದಕ್ಕೆ ಬೇಕಾದಂಥ ಟಿಂಚರ್ ಆಗ್ಬೋದು, ಟ್ಯಾಬ್ಲೆಟ್ಸ್ ಆಗ್ಬೋದು, ಬೇಕಾಗಿರುವಂಥ ಟ್ಯಾಬ್ಲೆಟ್ಸ್ಗಳಾಗ್ಬೋದು, ಡೋಲೋ 650 ಈ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗಾಯಗೊಂಡಂಥವ್ರಿಗೆ ಕೊಡ್ತಿದ್ರು ಅಂತ. ಇದ್ರ ಬಗ್ಗೆ ಈಗ ಆರೋಪಿಗಳು ತನಿಖಾ ಹಂತದಲ್ಲಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಇದರ ಒಂದು ಹೆಚ್ಚಿನವರಿನ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಇದೆ ಅಂತ ಹೇಳಿ ಈ ವಿಷಯದಲ್ಲಿ ಗಮನ ಹರಿಸ್ಬೋದು ಮತ್ತು ನೋಡ್ಬೋದು. ಯಾಕಂತಂದರೆ ಇಷ್ಟು ಹತ್ತಿರದಲ್ಲಿ ಹಲ್ಲೆ ಮಾಡಿ ಇಲ್ಲಿಗೆ ಬಂದು ಮೆಡಿಕಲ್ ಶಾಪಿಗೆ ಬಂದು ಅವರು ಏನೇನು ಮಾತ್ರೆಗಳು ಬೇಕು ತೆಗೆದುಕೊಂಡು ಹೋಗುವಂಥದ್ದು, ಬ್ಯಾಂಡೇಡ್ ತೆಗೆದುಕೊಂಡು ಹೋಗುವಂಥದ್ದು ಮಾಡ್ತಾರೆ. ನಾವು ಮೆಡಿಕಲ್ ಶಾಪ್ ಅವ್ರನ್ನ ನೇರವಾಗಿ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದಾಗ ಅವರು ಅದಕ್ಕೆ ಒಂದಷ್ಟು ರೆಫ್ಯೂಸನ್ನು ಮಾಡಿದ್ರು. ಸದ್ಯ ಹೆಚ್ಚುವರಿ ಮಾಹಿತಿಯನ್ನು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾರೆ. ಬಂದಂಥವ್ರು ಎಲ್ರಿಗೂ ಸಹಿತ ನಾವು ಏನೋ ಬ್ಯಾಂಡೇಡ್ ಆಗ್ಬೋದು, ಟ್ಯಾಬ್ಲೆಟ್ ಆಗ್ಬೋದು, ಏನು ಕೇಳಿದ್ರು ಕೊಡ್ತೀವಿ, ನಮಗೆ ಬೇರೆ ಯಾವುದೇ ಮಾಹಿತಿ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಆದರೆ ತನಿಖೆಯಲ್ಲಿ ಕಂಡು ಬಂದಿರೋ ಅಂಶ ಏನು ಅಂತ ಅಂದರೆ, ಹಲ್ಲೆ ಮಾಡಿದಂಥ ನಂತರದಲ್ಲಿ ಬೇಕಾದಂಥ ಮೆಡಿಸಿನ್ಗಳನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋಗ್ತಿದ್ರು ಅಂತ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.